रे रे रासभ वस्त्रभारवहनात् कुग्रासमश्वासे किं रे रे रासभ वस्त्रभारवहनात् कुग्रासमश्वासे किं राजाश्वावसतं प्रयाहि चणकाभ्यूषान् सुखं भक्षय सर्वान् पुच्छवतो हयानभिवदन्त्यत्राधिकारे स्थिताः राजा तैरुपदिष्टमेव मनुते सत्यं तटस्थाः परे राजा तैरुपदिष्टमेव मनुते सत्यं तटस्थाः परे सत्यं तटस्थाः परे ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕವು ಕತ್ತೆಯನ್ನು ಕರೆದು ಒಬ್ಬ ಬುದ್ಧಿವಂತನು ಅದಕ್ಕೆ ಉಪದೇಶವನ್ನು ಮಾಡುವಂತಹ ರೀತಿಯಲ್ಲಿ ಇದೆ. ಇದು ಒಂದು ಅನ್ಯೋಕ್ತಿ ರೂಪದ ಶ್ಲೋಕವಾಗಿದೆ. ಅಂದರೆ ಕತ್ತೆಯನ್ನು ಉದ್ದೇಶಿಸಿ ಹೇಳುವ ಮಾತಾದರೂ ಅದು ನಿಜವಾಗಿ ಕತ್ತೆಯನ್ನು ಉದ್ದೇಶಿಸಿದಂತಹದ್ದಲ್ಲ, ಜನಜೀವನದ ಒಂದು ವಿಷಯವನ್ನು ಕುರಿತು ಹೇಳುವಂತಹದ್ದಾಗಿದೆ. ಶ್ಲೋಕದ ಅರ್ಥ ಹೀಗಿದೆ: ಬುದ್ಧಿವಂತ ಕತ್ತೆಯನ್ನು ಕರೆದು ಹೇಳುತ್ತಾನೆ, ಎಲೈ ಕತ್ತೆಯೇ, ನೀನು ಈ ಬಟ್ಟೆಗಳ ಕಟ್ಟನ್ನು ಹೊತ್ತುಕೊಂಡು ಕಷ್ಟಪಡ್ತಾ ಇದ್ದೀಯಲ್ಲ, ಅದರ ಜೊತೆಗೆ ನೀನು ಕುಗ್ರಾಸ, ಕೆಟ್ಟ ರೀತಿಯ ಆಹಾರವನ್ನು, ಕಸ ಇತ್ಯಾದಿಗಳನ್ನು ತಿನ್ನುತ್ತಿ, ಇದು ಒಳ್ಳೆಯ ಆಹಾರ ಅಲ್ಲ, ನಿನಗೆ ಒಳ್ಳೆಯದಲ್ಲ. ಈ ರೀತಿ ನೀನು ಯಾಕೆ ಕಷ್ಟಪಡುತ್ತಾ ಇದ್ದಿ? ನಿನ್ನ ಜೀವನಕ್ಕೆ ಸುಲಭವಾದ ಉಪಾಯವನ್ನು ನಾನು ಹೇಳುತ್ತೇನೆ ಎಂಬುದಾಗಿ ಆತ ಬೋಧಿಸ್ತಾನೆ. ನೀನು ನೇರವಾಗಿ ಅರಮನೆಯಲ್ಲಿರುವ ಕುದುರೆಗಳ ಲಾಯಕ್ಕೆ ಹೋಗು, ಅಲ್ಲಿ ನಿನಗೆ ಒಳ್ಳೆಯದಾಗ್ತದೆ. ಅಲ್ಲಿ ಇರುವ ಅಶ್ವಾಲಯಾಧಿಕಾರಿಗಳು ಅವರು ಬಾಲವಿರುವ ಪ್ರಾಣಿಗಳನ್ನೆಲ್ಲ ಕುದುರೆಗಳೆಂದೇ ತಿಳಿಯುತ್ತಾರೆ. ಅರಸ ಇದ್ದಾನಲ್ಲ, ಆತ ಈ ಅಶ್ವಾಲಯದ ಅಧಿಕಾರಿಗಳು ಹೇಳಿದ್ದೇ ಸತ್ಯ ಎಂದು ನಂಬಿಬಿಡ್ತಾನೆ. ಇನ್ನು ಉಳಿದವರು ಅನೇಕ ಮಂದಿ ಇದ್ದಾರೆ, ಸತ್ಯ ತಿಳಿದವರು ಇರ್ತಾರೆ. ಇದು ಕತ್ತೆಯೋ ಕುದುರೆಯೋ ಎಂಬುದನ್ನು ತಿಳಿದು ನೋಡಬಲ್ಲವರು ಇದ್ದಾರೆ. ಆದರೆ ಅವರು ಈ ವಿಷಯದಲ್ಲಿ ಮಾತಾಡುವುದೇ ಇಲ್ಲ, ತಟಸ್ಥರಾಗಿ ಸುಮ್ಮನಿದ್ದು ಬಿಡ್ತಾರೆ. ನೀನು ಅಲ್ಲಿಗೆ ಹೋದರೆ ಸುಖವಾಗಿ ಕಡಲೆ ಇತ್ಯಾದಿ ಆಹಾರಗಳನ್ನು ಭಕ್ಷಿಸಿ, ಬೇಯಿಸಿದ ಕಡಲೆ ಇತ್ಯಾದಿ ತಿಂದುಕೊಂಡು ಪುಷ್ಟಿಯಾಗಿ ಇರಬಹುದು ಎಂಬುದಾಗಿ ಕತ್ತೆಯನ್ನು ಕುರಿತು ಹೇಳುತ್ತಾನೆ. ಇಲ್ಲಿ ರಾಜನ ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ, ಅಧಿಕಾರಿಗಳ ವ್ಯವಸ್ಥೆ ಇತ್ಯಾದಿಗಳೆಲ್ಲವೂ ಯಾವ ರೀತಿಯಲ್ಲಿ ಇವೆ ಎಂಬಂತಹ ಒಂದು ಟೀಕೆ ಇಲ್ಲಿದೆ. ಒಂದು ವಿಷಯದಲ್ಲಿ ನೇಮಕ ಹೊಂದಿದಂತಹ ಅಧಿಕಾರಿಗಳು ಸರಿಯಾಗಿ ಪರಿಶೀಲನೆ ಮಾಡುವುದಿಲ್ಲ ಎಂಬಂತಹದ್ದು ಒಂದು. ರಾಜನಾದವನು ಇತರರು ಹೇಳಿದ್ದನ್ನು ನಂಬಿಬಿಡ್ತಾನೆ, ತಾನು ಸ್ವತಃ ಪರಿಶೀಲನೆ ಮಾಡುವುದಿಲ್ಲ ಎಂಬಂತಹದ್ದು ಅಲ್ಲಿ ಇದೆ. ಹಾಗೆ ಮೋಸ ಮಾಡುವಂತಹವರು ಬೇಕಾದಷ್ಟು ಮಂದಿ ಇರ್ತಾರೆ, ಅದಕ್ಕೆ ಅವಕಾಶ ಇದೆ ಎಂಬಂಥ ಅಂಶವು ಅಲ್ಲಿ ಇದೆ. ಹೀಗೆ ಇದೊಂದು ಅನ್ಯೋಕ್ತಿ ಪ್ರಧಾನವಾದಂತಹ ಮಾತಾಗಿ ಬಹಳ ಚೆನ್ನಾಗಿ ಬೋಧನೆಯನ್ನು ಮಾಡುವಂತಹ ಒಂದು ಶ್ಲೋಕವಾಗಿದೆ. ನಮಸ್ಕಾರ.